ಆತ್ಮೀಯರೇ, ಸತ್ತ ಹೆಣದ ಮುಂದೆ ಹೋಗಿ ಹೇಳಿ, ನೀನು ಎದ್ದೇಳು, ನೀನು ಎದ್ರೆ ನಾನು ನಿನ್ಗೆ ನನ್ನ ಆಸ್ತಿ ಅಂತಸ್ತು ಎಲ್ಲವನ್ನು ಈಗಲೇ ಬರೆದು ಕೊಡ್ತೀನಿ ಅಂತ. ಅದು ಎದ್ದೇಳುತ್ತಾ? ಎದ್ದೇಳಲ್ಲ. ಸತ್ತ ಹೆಣದ ಮುಂದೆ ಹೋಗಿ ಹೇಳಿ, ನೀನು ಎದ್ರೆ ನಿನ್ಗೆ ಈ ಜಗತ್ತಿನಲ್ಲಿ ತುಂಬಾ ಬೆಲೆ ಬಾಳುವ ವಸ್ತುಗಳನ್ನ ತಂದು ಕೊಡ್ತೀನಿ ಅಂತ. ಅದು ಎದ್ದೇಳುತ್ತಾ? ಎದ್ದೇಳಲ್ಲ. ಸತ್ತ ಹೆಣದ ಮುಂದೆ ಹೋಗಿ ಹೇಳಿ, ನೀನು ಎದ್ದೇಳು, ನೀನು ಎದ್ರೆ ನಾನು ನಿನ್ಗೆ 100 ಎಕರೆ ಜಮೀನನ್ನ ಬರೆದು ಕೊಡ್ತೀನಿ, ಕಾರ್ ಕೊಡಿಸ್ತೀನಿ, ಬೈಕ್ ಕೊಡಿಸ್ತೀನಿ ಅಂತ. ಅದು ಎದ್ದೇಳುತ್ತಾ? ಖಂಡಿತ ಎದ್ದೇಳಲ್ಲ. ಸತ್ತ ಹೆಣದ ಮುಂದೆ ಹೋಗಿ ಹೇಳಿ, ನೀನು ಎದ್ದೇಳು, ನೀನು ಎದ್ರೆ ನಾನು ನಿನ್ಗೆ ನೀನು ಕೇಳಿದಷ್ಟು ಹಣ ಕೊಡ್ತೀನಿ ಅಂತ. ಅದು ಎದ್ದೇಳುತ್ತಾ? ಖಂಡಿತ ಎದ್ದೇಳಲ್ಲ. ಯಾಕೆ? ಒಬ್ಬ ಮನುಷ್ಯನ ದೇಹದಲ್ಲಿ ಜೀವ ಇರುವವರೆಗೂ ಮಾತ್ರ ಮನುಷ್ಯನಿಗೆ ಇವುಗಳ ಅವಶ್ಯಕತೆ ಇದೆ. ಜೀವ ದೇಹವನ್ನ ಬಿಟ್ಟು ಹೋದ್ಮೇಲೆ ಇವುಗಳ ಅವಶ್ಯಕತೆ ದೇಹಕ್ಕೆ ಇರಲ್ಲ. ಆದ್ರೆ ಮನುಷ್ಯ ತಾನು ಸಾಯೋದಕ್ಕಿಂತ ಮುಂಚೆ ತಾನು ಬದುಕಿರುವಷ್ಟು ಕಾಲ ಬರೀ ಇವುಗಳ ಹಿಂದೆನೆ ಓಡಾಡ್ತಾನೆ ಇರ್ತಾನೆ. ಇವುಗಳಿಗಾಗಿ ಪ್ರತಿದಿನ ಪ್ರತಿಕ್ಷಣ ಹೋರಾಡ್ತಾನೆ ಇರ್ತಾನೆ. ನಿಜ ಅಲ್ವಾ ಸ್ನೇಹಿತರೆ? ಆದ್ರೆ ಮನುಷ್ಯ ತನಗೆ ಅಪರೂಪಕ್ಕೆ ಸಿಕ್ಕಿರೋ ಈ ಮನುಷ್ಯ ಜನ್ಮವನ್ನ ಆನಂದದಿಂದ ಅನುಭವಿಸುವುದನ್ನ ಬಿಟ್ಟು, ಖುಷಿ ಖುಷಿಯಿಂದ ಬದುಕೋದನ್ನ ಬಿಟ್ಟು, ಸಾರ್ಥಕ ಜೀವನ ನಡೆಸುವುದನ್ನ ಬಿಟ್ಟು, ವಿಶಾಲವಾದಂತ ಹಾಗೂ ಅದ್ಭುತವಾದ ಪ್ರಪಂಚವನ್ನ ಮತ್ತು ಈ ಸುಂದರ ಪ್ರಕೃತಿಯ ಸೊಗಸನ್ನ ಕಣ್ತುಂಬಿಕೊಳ್ಳುವುದನ್ನ ಬಿಟ್ಟು ಸ್ವಾರ್ಥಿಯಾಗಿ ತನ್ನ ಇಡೀ ಜೀವನವನ್ನ ಹೆಣ್ಣು ಮಣ್ಣು ಹಾಗೂ ಮಣ್ಣಿಗಾಗಿ ಕಳೀತಾನೇ ಇದ್ದಾನೆ. ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಹಾಗೂ ಸ್ಥಾನಮಾನಗಳಿಗಾಗಿ ಬಡಿದಾಡ್ತಾ ಸಾಯ್ತಾ ಇದ್ದಾನೆ. ಈ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಬೇರೆಯವರಿಗೆ ತೊಂದರೆಯನ್ನ ಮಾಡಬೇಕಾದ್ರೆ, ತನ್ನ ಜೀವನದಲ್ಲಿ ಬೇರೆಯವರಿಗೆ ಮೋಸವನ್ನ ಮಾಡಬೇಕಾದ್ರೆ, ತನ್ನ ಜೀವನದಲ್ಲಿ ಬೇರೆಯವರಿಗೆ ದ್ರೋಹವನ್ನ ಮಾಡಬೇಕಾದ್ರೆ, ತನ್ನ ಜೀವನದಲ್ಲಿ ಬೇರೆಯವರಿಗೆ ಅನ್ಯಾಯ ಹಾಗೂ ಭ್ರಷ್ಟಾಚಾರವನ್ನ ಮಾಡಬೇಕಾದ್ರೆ, ನನಗೂ ಒಂದು ದಿನ ಸಾವಿದೆ, ಇದ್ಯಾವುದು ಶಾಶ್ವತ ಅಲ್ಲ ಅಂತ ಅವನಿಗೆ ಅನಿಸೋದೇ ಇಲ್ಲ. ಈ ಜಗತ್ತು ಎಷ್ಟು ವಿಚಿತ್ರ ಅಲ್ವಾ? ಏನ್ ಗೊತ್ತಾ, ನಮ್ಗೆ ಅಪರೂಪಕ್ಕೆ ಸಿಕ್ಕಿರೋದು ಈ ಮನುಷ್ಯ ಜನ್ಮ. ಅಕಸ್ಮಾತ್ ನಮಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ನಾವೇನಾದ್ರೂ ಸತ್ರೆ ಮತ್ತೆ ನಾವು ಮನುಷ್ಯರಾಗಿ ಹುಡ್ತೀವ? ಅಕಸ್ಮಾತ್ ನಾವು ಮತ್ತೆ ಹುಟ್ಟಿದ್ರೆ ನಿಜವಾಗಿಯೂ ಮತ್ತೆ ನಮ್ಗೆ ಮನುಷ್ಯ ಜನ್ಮ ಸಿಗುತ್ತೆ ಅನ್ನೋ ಗ್ಯಾರಂಟಿ ಏನಾದ್ರೂ ಇದೆಯಾ? ಯಾವ ಗ್ಯಾರಂಟಿನೂ ಇಲ್ಲ. ಸಿಕ್ಕಿರೋ ಈ ಮನುಷ್ಯ ಜನ್ಮವನ್ನ ಹ್ಯಾಪಿಯಾಗಿ ಕಳಿಬೇಕು. ಒಂದು ಮಾತು ನೆನಪಿರ್ಲಿ, ನಮ್ಮ ಜೀವನದಲ್ಲಿ ನಮ್ಗೆ ಎದುರಾಗುವ ಕಷ್ಟಗಳ ಜೊತೆಗೆ ಹಾಗೂ ನಮ್ಮ ಜೀವನದ ಸವಾಲುಗಳ ಜೊತೆ ನಾವೇ ಹೋರಾಟ ಮಾಡೋದನ್ನ ಕಲಿಬೇಕು. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಎಲ್ಲರೂ ಸಹ ಬರೀ ಸಲಹೆಗಳನ್ನ ಮಾತ್ರ ಕೊಡ್ತಾರೆ. ಆದ್ರೆ ಕಷ್ಟ ಬಂದಾಗ ಬಂದು ನಮ್ಮನ್ನ ಕೈ ಹಿಡಿಯೋರು ಬಹಳ ಕಡಿಮೆ. ನಮ್ಮ ಜೀವನದಲ್ಲಿ ನಮ್ಮವರು ಅಂತ ಹೇಳ್ಕೊಂಡು ನಮ್ ಜೊತೆ ಆಟ ಆಡೋ ಚಮಚಗಳಿಂದ ನಾವು ಆದಷ್ಟು ದೂರ ಇರಬೇಕು. ಯಾಕೆಂದ್ರೆ ಯಾವ ಬಟ್ಟಲಿನಲ್ಲಿ ಚಮಚ ಇರುತ್ತೋ ಆ ಬಟ್ಟಲು ಬೇಗ ಖಾಲಿಯಾಗೋದಂತೂ ಗ್ಯಾರಂಟಿ. ಅದಕ್ಕೆ ಈಗ ನಿಮ್ಗೆ ನನ್ನ ಮಾತು ಅರ್ಥ ಆಯ್ತು ಅಂತ ಅನಿಸುತ್ತೆ. ಅದಕ್ಕೆ ಹೇಳೋದು, ಇನ್ನೂ ಕಾಲ ಮಿಂಚಿಲ್ಲ ಕಣ್ರಿ. ಈಗಲಾದ್ರೂ ನಿಜ ಏನಂತ ತಿಳ್ಕೊಳ್ಳೋಣ. ಧನ್ಯವಾದಗಳು.